Hi guys, welcome back to my YouTube channel. ಸೊ ಇವತ್ತಿನ ಟಾಪಿಕ್ ಏನಂದ್ರೆ, ಇವತ್ತು ನಾವು ಮದುವೆ ಆಗಿ 1 ತಿಂಗಳಾಯ್ತು. ಸೊ ಇವತ್ತು ಅಂತಲೇ ಸ್ಪೆಷಲ್ ಇಲ್ಲ, ಆದ್ರೆ ನಮ್ಮ ಮನೆಯವರಿಗೆ ಮೂಗ್ಬಟ್ ಬೇಕು ಅಂತ ಕೇಳಿದ್ರು. ಅವರು ಮದುವೆಲೇ ಕೇಳಿದ್ರು, ಕೊಡ್ಸಿರ್ಲಿಲ್ಲ. ಅದಾದ್ಮೇಲೆ ತಾಳಿ ಶಾಸ್ತ್ರದಲ್ಲಿ ಕೊಡ್ಸು ಅಂತ ಕೇಳಿದ್ರು, ಆಗ್ಲೂ ಕೊಡ್ಸಿರ್ಲಿಲ್ಲ. ಈಗ ಅಟ್ಲೀಸ್ಟ್ ಇವತ್ತು ಕೊಡಿಸ್ಬಿಡೋಣ ಅನ್ಕೊಂಡು ಈಗ ಹೋಗಿ ಮೇಡಮ್ನ ಕರ್ಕೊಂಡು ಹೋಗಿ ಕೊಡಿಸ್ಬೇಕು. ಸೊ ಇವ್ರ ಆಫೀಸ್ ಹತ್ರ ಬಂದೆ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ. ಇವ್ರು ನೋಡಿ, ನಾನು ಬೇಗ ಬಂದು ಅಷ್ಟು ವೆಯ್ಟ್ ಮಾಡ್ತಾ ಕೂತಿದ್ರೆ ಇವರು ಎಷ್ಟು ನಿಧಾನಕ್ಕೆ ಬರ್ತಿದ್ದಾರೆ ಕ್ಯಾಟ್ ವಾಕ್ ಮಾಡಿಕೊಂಡು. ಇವ್ರನ್ನ ಇವಾಗ ಕರ್ಕೊಂಡು ಜ್ಯುವೆಲರಿ ಶಾಪಿಗೆ ಹೋಗ್ಬೇಕು. ಬನ್ನಿ ನೋಡಿ ಗಾಯ್ಸ್, ಜ್ಯುವೆಲರಿ ಶಾಪ್ ಹತ್ರ ಬಂದ್ವಿ. ಇದು ಇವರು ನಾರ್ಮಲ್ ರೆಗ್ಯುಲರ್ ಆಗಿ ಬರುವಂಥ ಶಾಪು. ಇವರು ಹಳೆ ಮನೆ ಹತ್ರ ಇರೋದು. ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ, ಅದಕ್ಕೆ ಎಷ್ಟೇ ದೂರ ಇದ್ದು ಇಲ್ಲೇ ಹುಡ್ಕೊಂಬರ್ತೀವಿ. ನೋಡಿ, ಇದು ನಾನೇ ಕೊಡಿಸಿದ್ದು ಮೂಗ್ಬಟ್ಟು. ಫೈನಲಿ ಈ 4ನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಈ 4ರಲ್ಲಿ 1ನ ಫೈನಲೈಸ್ ಮಾಡಬೇಕು. ಯಾವ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ನಾವಂತೂ ಶಾಪಲ್ಲಿ ಬಂದರೆ ಸುಮ್ಮನೆ ಕೂತ್ಕೋಬೇಕು. ಅವರೆಲ್ಲ ಬೇರೆ ಕಸ್ಟಮರ್ನ ಅಟೆಂಡ್ ಮಾಡ್ತಿರ್ತಾರೆ, ನಾವು ಗೊತ್ತಿರೋರು ಅಂತ ಕೂತ್ಕೊಳ್ಳಿ ಅಂತ ಕೂರಿಸ್ಬಿಡ್ತಾರೆ. ಬೇಗ ತೊಗೊಂಡೋಗೋಣ ಅಂತ ಬಂದರೂ ಲೇಟ್ ಆಗುತ್ತೆ. ಆದರೂ ಕಲೆಕ್ಷನ್ ಚೆನ್ನಾಗಿದೆ. ಇಲ್ಲಿ ಈ ಕಡೆ ಫುಲ್ಲು ಸಿಲ್ವರು, ಆ ಕಡೆ ಫುಲ್ಲು ಗೋಲ್ಡ್ ಇರುತ್ತೆ, ನೀಟಾಗಿ ತೋರಿಸ್ತಾರೆ. ಫೈನಲಿ ನೋಡಿ, ಇದೇ ಸೆಲೆಕ್ಟ್ ಮಾಡಿದ್ರು ಮೇಡಮ್ ಅವರು. ಅಷ್ಟು ಕಾಣಿಸ್ತಿಲ್ಲ, ಝೂಮ್ ಹಾಕಿದ್ರು ಚಿಕ್ಕದಿರೋದಕ್ಕೆ, ಆದರೂ ನೋಡ್ತೀನಿ. ನೋಡಿ, ಇದನ್ನೇ ಪರ್ಚೇಸ್ ಮಾಡಿದ್ದು. ಆಲ್ರೆಡಿ ಫೈನಲೈಸ್ ಮಾಡಿ ಪರ್ಚೇಸ್ ಮಾಡಿದ್ದೆಲ್ಲ ಆಗೋಯಿತು. ಈಗ ಮುಗಿಸ್ಕೊಂಡು ಒಳ್ಳೆ ಪಾರ್ಟಿ ಮಾಡೋಕ್ಕೆ ಹೋಗ್ಬೇಕು. ಏನು ಪಾರ್ಟಿ ಗೊತ್ತಾ? ಬನ್ನಿ ತೋರಿಸ್ತೀನಿ. ನೋಡಿ ಗಾಯ್ಸ್, ಇದೆ ನಮ್ಮ ಪಾರ್ಟಿ. ಎಗ್ ಪಪ್ಸು, ಬ್ರೆಡ್ ಟೋಸ್ಟು, ಆಲೂ ಬನ್ನು ಇದೆ. ತಿಂದಿರಲಿಲ್ಲ. ಇಲ್ಲಿ ಒಂದು ಜ್ಯುವೆಲರಿ ಶಾಪ್ ಪಕ್ಕ ಒಂದು ಹಾಸನವ್ರದ್ದು, ಹಾಸನ ಹೆಂಗಾರು ಬೇಕ್ರಿ ಅಂತ ಹೇಳ್ತಾರೆ, ಅದು ಚೆನ್ನಾಗಿ ಕೊಡ್ತಾರೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಮಸ್ಟ್ ಟ್ರೈ ಅನ್ಬೋದು. ಅದಕ್ಕೆ ಇಲ್ಲಿ ಬಂದು ಪಾರ್ಟಿ ಮಾಡಿದ್ವಿ. ಈಗ ಇವ್ರದ್ದೊಂದು ಕೆಲವೊಂದು ಬಟ್ಟೆ ಸ್ಟಿಚಿಗೆ ಕೊಟ್ಟಿದ್ರು, ಅದನ್ನ ಇಸ್ಕೊಂಡು ಹೋಗೋಕ್ಕೆ ಅಂತ ಬಂದರು. ಈ ಶಾಪಿಗೆ ಬಂದರೆ ಓನರ್ ಪಾಪ ಅಲ್ಲಿ ಆ ಕಡೆ ಕೂತಿದ್ರಲ್ಲ, ಅವನೇ ರಾಜ್ಕುಮಾರ್ ಅಂತ. ಆದರೆ ಇವರೇ ಓನರ್ ಥರ ಆಡ್ತಾರೆ. ಅವನಿಗೆ ಬೈದು ಬಟ್ಟೆ ಹೊಲ್ದಿಲ್ಲ ಅಂತ ಬೈದು ಕೂರಿಸಿ, ಈಗ ಹೊಲಿಬೇಕು ಅಂತ ಕೂರಿಸಿ ಆರ್ಡ್ರ್ ಮಾಡಿ ಇವರು ಆರಾಮಾಗಿ ಮಾತಾಡಿಕೊಂಡು, ಇವರೆಲ್ಲ ಹಳೆ ರೂಮ್ಮೇಟ್ಸು ಮಾತಾಡಿಕೊಂಡು ಕೂತಿರ್ತಾರೆ. ಫುಲ್ಲು ಇವ್ರದ್ದೇ ಶಾಪು ಅನ್ನೋ ಥರ. ಇಲ್ಲಿ ಏನೇ ಬಂದರು, ಇವ್ರದ್ದು ಏನೇ ಆರ್ಡರ್ಸ್ ಬಂದರು, ಡೆಲಿವರೀಸ್ ಬಂದರು, ಎಲ್ಲ ಇವರೇ ಕಲೆಕ್ಟ್ ಮಾಡಿ ಬಂದಿದ ತಕ್ಷಣ ಕೊಟ್ಬಿಡ್ಬೇಕು ಅನ್ನೋ ಥರ. ಸೊ ಅಲ್ಲಿ ಎಲ್ಲ ಆರ್ಡರ್ಸ್ ಎಲ್ಲ ತೊಗೊಂಡು ಕಾಫಿ ಕುಡಿಯೋಣ ಅಂತ ಬಂದ್ವಿ. ಸೊ ಕಾಫಿ ಕುಡಿತಾ ಇದ್ದೀವಿ. ಬೇಗ ಹೋಗ್ಬೇಕು, ನಮಗೂ ಟೈಮ್ ಆಯಿತು. ನೋಡಿ, ಇವನೇ ಓನರ್ ಕಮ್ ಫ್ರೆಂಡ್ ಆದ ಪಾಪ, ಒಳ್ಳೆಯವನು. ಅಲ್ಲಿಂದ ಅದು ಬಿಹಾರ್ ಅನ್ಸೋದು, ಬಿಹಾರಿಂದ ಬಂದು ಇಲ್ಲಿ ಶಾಪ್ ಮಾಡ್ಕೊಂಡಿದ್ದಾನೆ. ಚೆನ್ನಾಗಿ ಮಾತಾಡ್ತಾನೆ, ಚೆನ್ನಾಗಿ ಹೊಲ್ಕೊಡ್ತಾನೆ. ಅಷ್ಟೇ, ಇನ್ನು ಮನೆಗೆ ಹೊರಡ್ತೀವಿ. ಮುಗೀತು, ಮನೆಗೆ ಹೋದ್ಮೇಲೆ ಮಾತಾಡ್ತೀನಿ ಅಷ್ಟೇ ಗಾಯ್ಸ್. ಇವತ್ತಿನ ಬ್ಲಾಗ್ ಇದಾಗಿತ್ತು. ನಾನು ಅನ್ಕೊಂಡೆ ಜಾಸ್ತಿ ಅಮೌಂಟ್ ಪರ್ಚೇಸ್ ಮಾಡ್ತಾರೆ, ಆಗಲ್ವೇನೋ ಅನ್ಕೊಂಡಿದ್ದೆ. ಬಟ್ ಹೆಂಡತಿ ರಾಶಿಗಳು ಸಿಂಪಲ್ ಆಗಿ ಇರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹಂಗೆ ಹಿಂಗೆ ನೋಡಿ ಮಾಡಿ ಕೊಡಿಸ್ಬಿಡ್ಬೇಕು, ಅವ್ರ ಆಸೆನ ಈಡೇರಿಸ್ಬಿಡ್ಬೇಕು. ನೋಡಿದ್ರಲ್ವಾ, ನಾನು ಅವರೇ ಹೇಳಿದ್ದು ಒಂದು 5,000-6,000 ಆಗುತ್ತೆ ನೋಸ್ ರಿಂಗಿಗೆ ಅಂತ. ನಾನು ಹಂಗೆ ಅನ್ಕೊಂಡು 6,000 ಎಲ್ಲಪ್ಪ ಕೊಡೋದು, ಆಮೇಲೆ ಕೊಡ್ಸೋಣ ಅಂತ ಅನ್ಕೊಂಡು ಪೋಸ್ಟ್ಪೋನ್ ಮಾಡ್ತಾ ಇದ್ದೆ. ಫೈನಲಿ ಹಾಗೆ ಬಿಡ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ಕಮ್ಮಿಲೇ ಆಯಿತು. ಡಿಸೈನ್ ನೋಡಿದ್ರಲ್ವಾ, ಡಿಸೈನು ಚೆನ್ನಾಗಿದೆ, ಲುಕ್ಕು ಚೆನ್ನಾಗಿದೆ, ಮತ್ತೆ ಕಾಸ್ಟು ಚೆನ್ನಾಗಿತ್ತು. ನಮಗೆ ಅಷ್ಟೇನು ಜಾಸ್ತಿ ಅನಿಸಿಲ್ಲ, ಬಟ್ ಓಕೆ ಚೆನ್ನಾಗಿತ್ತು. ಹಾಕೊಂಡ್ಮೇಲೆ ಹೆಂಗೆ ಕಾಣಿಸ್ತಾ ನೋಡ್ಬೇಕು. ಇವತ್ತು ಹಾಕಿಲ್ಲ, ಅದನ್ನ ತೆಗೆದು ಹಾಕಬೇಕು ಅಂತ ಹೇಳ್ಬಿಟ್ಟು ಹಾಕಿಲ್ಲ. ಪೂಜೆ ಮಾಡಿ ನಾಳೆ ಹಾಕೊಳ್ತೀನಿ ಅಂದರು. ಸೊ ಅಷ್ಟೇ, ಅವ್ರ ಆಸೆನ ಈಡೇರಿಸಿದಾಯ್ತು, ನೋಸ್ ಪಿನ್ ಕೊಡ್ಸಿದಾಯ್ತು. ಅವ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಅವ್ರ ರಿವ್ಯೂನ ಕೇಳಬೇಕು, ಕೇಳಿ ಹೇಳ್ತೀನಿ. ಬಾಯ್. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಬಾಯ್.